स्वागत है आपका टुडे न्यूज़ में। स्पंदना अस्पताल में 164 कामयाब ऑपरेशन, 14,000 दाखिल मरीजों का कामयाब इलाज। डॉक्टर लक्ष्मीकांत मैत्री ने प्रेस कॉन्फ्रेंस में दी तफसीलात। 30 जून 2025 को स्पंदना अस्पताल पन्नूर के डायरेक्टर डॉक्टर लक्ष्मीकांत मैत्री ने एक अहम प्रेस कॉन्फ्रेंस के जरिए अस्पताल की सालाना कारकर्दगी से मुतल्लिक मालूमात फराहम की। उन्होंने बताया कि गुज़श्ता एक साल का सफ़र उतार चढ़ाव भरा रहा है, मगर अस्पताल को मजबूत बनाने के लिए कई अफराद ने बहुत मेहनत की। उन्होंने बताया कि स्पंदना अस्पताल में अब तक 164 कामयाब सर्जरियां की जा चुकी हैं, 14,000 दाखिल मरीजों का मुकम्मल इलाज हुआ है और 60,000 बैरूनी मरीजों ने अपनी बीमारियों का मौसर इलाज पाया है। डॉक्टर मैत्री ने बताया कि अस्पताल में 30 से ज़्यादा पेचीदा सर्जरीज की गई, जिनमें टूटे हुए हड्डियों की सर्जरी, 98 साल बुजुर्ग की टांग की कामयाब सर्जरी और 40 से ज़्यादा देही इलाकों में मुफ्त मेडिकल कैंपस शामिल हैं, जहां मुफ्त अद्वियात भी तकसीम की गई। हाल ही में एक 8 साल बच्ची आयुषा लाल संगी, जो एक सड़क हादसे में शदीद जख्मी हो गई थी, उसको सुबह 9:30 बजे स्पंदना अस्पताल लाया गया। उसकी खोपड़ी और टांग में शदीद चोट आई थी। डॉक्टर रितेश मोरमन, डॉक्टर लक्ष्मीकांत मैत्री और माहिर स्टाफ की मुसलसल 4 घंटे की मेहनत के बाद इसका कामयाब ऑपरेशन किया गया और बच्ची अब सेहतयाब होकर घर जा चुकी है। डॉक्टर मैत्री ने मजीद बताया कि अस्पताल में अपेंडिक्स, हर्निया, बवासीर, सिजरीन और दीगर जनरल सर्जरियां भी कामयाबी से की जा रही हैं। स्पंदना अस्पताल में 24 घंटे इमरजेंसी खिदमात, माहिर डॉक्टरों की मौजूदगी, एम्बुलेंस सर्विस, जदीद ऑपरेशन थिएटर, मेडिकल लैब और वेंटिलेटर की सहूलत भी मौजूद है। अस्पताल के काबिल जिक्र डॉक्टर लक्ष्मीकांत मैत्री, डॉक्टर रितेश मोरमन, डॉक्टर नागन, डॉक्टर सहल मलखेड़, डॉक्टर शिव प्रकाश गौड़ा। इसके अलावा स्पंदना स्कैनिंग सेंटर, जो बसवेश्वर सर्कल के करीब वाक़या है, जिसमें हामला ख़वातीन के स्कैन, पेट के स्कैन और दीगर तमाम किस्म के स्कैन किए जा रहे हैं। डॉक्टर मैत्री ने अवाम से अपील की कि किसी भी इमरजेंसी की सूरत में बिला झिझक स्पंदना अस्पताल से रुजू करें, जहां हर वक्त मुनासिब और माहिर इलाज दस्तियाब है। नमस्ते, ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ಮಿತ್ರ ಅಂತ ಸ್ಪಂದನಾ ಹಾಸ್ಪಿಟಲ್ MD ಸ್ಟೇಷನ್ ರೋಡ್. ಈಗ ಇವತ್ತು ನಾವೊಂದು ಪ್ರೆಸ್ ಮೀಟ್ ನ ಕರೆದಿದ್ವಿ. ಪ್ರೆಸ್ ಮೀಟ್ ಉದ್ದೇಶ ಕಾಂಪ್ಲಿಕೇಟೆಡ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳು ನಮ್ಮಲ್ಲಿ ಏನೇನು ಲಭ್ಯವಿದೆ, ವೈದ್ಯರ ಅವೈಲಬಿಲಿಟಿ ಏನಿದೆ, ಅದರ ಅವಶ್ಯವಾಗಿ ಏನೇನು ನಡೀತಾ ಇದೆ ಅನ್ನೋ ಒಂದು ಅವೇರ್ನೆಸ್ ಕೊಡೋ ಸಲುವಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮಗಳನ್ನು ಕರೆದು ಇವತ್ತು ನಾವು ಅದನ್ನ ಸುದ್ದಿಗೋಷ್ಠಿ ಮಾಡಿದ್ವಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ OT ಮತ್ತು ಆಂಬುಲೆನ್ಸ್ 24x7 ICU ಸರ್ವಿಸ್, ಮೆಡಿಕಲ್ ಲ್ಯಾಬ್ 24x7 ನುರಿತ ತಜ್ಞ ವೈದ್ಯರು ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ತುಂಬಾ ಆಪರೇಷನ್ಗಳು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಾವೆ ಈಗಿನ ಒಂದು ಕಾಲದಲ್ಲಿ. ಮತ್ತು ಎಲ್ಲಾ ಜನರಲ್ ಕೇಸಸ್ಗಳು ಕೂಡ ನಾವಿಲ್ಲಿ ಅಡ್ಮಿಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಅದಕ್ಕೋಸ್ಕರ ಜನರು ಇದನ್ನು ಸದುಪಯೋಗ ತಗೋಬೇಕು. ಈ ಸುತ್ತಮುತ್ತಲಿನ ತಾಲೂಕುಗಳ ಜನರು ಕೂಡ ಇಲ್ಲಿ ಬಂದು ಸದುಪಯೋಗ ತಗೋಬೇಕು. ವಿಶಾಲವಾದಂತ ಒಂದು 4 ಎಕರೆ ವಿಶಾಲವಾದಂತ ಜಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್, ಒಳ್ಳೆಯ ಒಂದು ವಾತಾವರಣ, ಜನರು ರಿಕವರಿ ಮತ್ತು ಗುಣಮುಖರಾಗ್ಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಈ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಹಾಗೆ ಇವತ್ತಿನ ದಿವಸ ಒಂದು ಏನು ಹಾರ್ಟ್ ಅಟ್ಯಾಕ್ ಒಂದು ಏನ್ ಆಗ್ತಾ ಇದೆ ಈ ರಾಜ್ಯದಲ್ಲಿ, ಒಂದು ದೊಡ್ಡ ಕಲ್ಲಣ ಸುದ್ದಿಯಾಗಿ ಮಾರ್ಪಟ್ಟಿದೆ. ಆ ಯಂಗ್ ಜನರೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಿರೋದು. ಅದಕ್ಕೋಸ್ಕರ ನಾವು ಇವತ್ತಿನಿಂದ ಹಾರ್ಟ್ ಅಟ್ಯಾಕ್ ಏನು ಒಂದು ಬಂದಿದೆಯಲ್ಲ, ಅದಕ್ಕೋಸ್ಕರ ಉಚಿತವಾಗಿ ECG ಅನ್ನು ನಾವು ಎಲ್ಲಾ ಜನರಿಗೆ ಮಾಡಲು ನಾವು ನಿರ್ಣಯಿಸಿದೀವಿ. ಸೊ ಇನ್ನು ಮುಂದೆ ಎಲ್ಲಾ ಭಾಗ ತಾಲೂಕಾಗಿರ್ಬೋದು ಎಲ್ಲಾ ಜನರು ಕೂಡ ಇದು ಸದುಪಯೋಗ. ECG ಉಚಿತವಾಗಿರುತ್ತದೆ. 25 ವರ್ಷ ಮೇಲ್ಪಟ್ಟನವರು ಎಲ್ಲರೂ ECG ಮಾಡ್ಕೋಬೇಕಂತ ನಾನಂತೂ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಬಂದು ECG ಮಾಡ್ಕೋಬೇಕು. 25 ವರ್ಷ ಮೇಲ್ಪಟ್ಟವರು ECG ಫ್ರೀ ಇರ್ತದೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಮಾಡ್ಕೊಂಡು ಹೋಗ್ರಿ. ಏನಾದ್ರೂ ಇದ್ರೆ ಪ್ರಿಕಾಷನರಿ ಮೆಸೇಜಸ್ ನಾವು ತಗೋಬಹುದು. ಸೊ ಜೀವ ತುಂಬಾ ಅಮೂಲ್ಯವಾಗಿರುತ್ತದೆ. ಅದನ್ನ ಮುಂದೆ ಕಳ್ಕೊಳ್ಳೋದಕ್ಕಿಂತ ಅದು ಮುಂಚಿತವಾಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸೂಕ್ತ ಅಂತ ನನ್ನ ಅನಿಸಿಕೆ. ಎರಡನೇದು, ಈಗ ಇಲ್ಲಿಂದ ನೀವು ಬಿಜಾಪುರ್, ಸೋಲಾಪುರ್, ಮಿರಜ್ ಮತ್ತೆ ಏನು ಜೈಸಿಂಗ್ಪುರ್ ಎಲ್ಲ ಹೋಗ್ತೀರಿ, ಹೋಗುವಾಗ ಎಷ್ಟು ರಿಸ್ಕ್ ಇರ್ತದೆ, ಅದನ್ನೆಲ್ಲಾ ಕೂಡ ಇಲ್ಲಿ ನಾವು ಎಲ್ಲಾ ಆಪರೇಷನ್ ಕೂಡ ಇಲ್ಲೇ ಮಾಡ್ತಾ ಇದೀವಿ. ಆಲ್ರೆಡಿ ಈಗ 1 ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ಅದನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಸುಮಾರು 200ಕ್ಕಿಂತ ಹೆಚ್ಚಿಗೆ ಆಪರೇಷನ್ಗಳು ಕೂಡ ನಾವು ಇಲ್ಲಿ ಮಾಡಿದೀವಿ. ಸೊ ಎಲ್ಲಾ ಜನರು ಇದನ್ನು ಸದುಪಯೋಗ ತಗೋಬೇಕು. ಇಲ್ಲಿ ನುರಿತ ತಜ್ಞ ವೈದ್ಯರಿದ್ರೆ, ಎಲ್ಲಾ ಇಕ್ವಿಪ್ಮೆಂಟ್ಸ್ ಅದಾವ, ಹೈ ಅಂಡ್ ಇಕ್ವಿಪ್ಮೆಂಟ್ಸ್ ಎಲ್ಲಾ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಧನ್ಯವಾದಗಳು.